ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಾನು ಅವ್ರಿಗೆ ಮುದ್ದು ಕೊಟ್ಬಿಟ್ಟೆ. ಅದಕ್ಕೆ ನಾ ಶಾಕ್ ಹೊಡೆದಿರ್ತಾರೆ ಓಡಾಡ್ತಿರೋದು. ನೀನು ಈ ಸಿನಿಮಾ ಎಲ್ಲ ನೋಡಿಲ್ವಾ? ಯಾರಾದರೂ ಒಂದು ವಿಷಯದ ಬಗ್ಗೆ ಶಾಕ್ ಆಗಿದ್ರೆ ಅವ್ರಿಗೆ ಮತ್ತೆ ಅದನ್ನೇ ಮಾಡ್ರೆ ಸರಿ ಹೋಗ್ತಾರೆ. ಮಾವ ನೀವಾ? ಜನಕ್ಕೆ ಏನಾಯ್ತಮ್ಮ? ಯಾಕೆ ಒಂಥರ ಟೆನ್ಷನಲ್ಲಿದೆಯಾ? ಇಲ್ವಲ್ಲ ಮಾವ, ನಾನೇನು ಟೆನ್ಷನಲ್ಲಿಲ್ಲ. ನಾನು ನಾರ್ಮಲ್ ಆಗೇ ಇದ್ದೀನಿ. ಇಲ್ವಲ್ಲ, ಹಾಗೆ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ನೋಡಿದರೆ ರಾಮ ಹಂಗಾಡ್ತಿದ್ದ, ಈಗ ನೀನು ರೆಸ್ಟ್ಲೆಸ್ ಆಗಿ ಓಡಾಡ್ತಾ ಇದೀಯಾ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ ಮಾವ, ನಾನು ಸುಮ್ಮನೆ ಹೀಗೆ ವಾಕ್ ಮಾಡ್ತಾ ಇದ್ದೆ ಅಷ್ಟೇ. ಪಕ್ಕನ ಏನೂ ಇಲ್ವಲ್ಲ? ಖಂಡಿತ ಮಾವ, ಏನೂ ಇಲ್ಲ. ನೋಡಿದ್ರ ಅಕ್ಕ, ಗಂಡ ಹೆಂಡ್ರು ಇಬ್ರೂ ರಾತ್ರಿಯಿಂದ ಟೆನ್ಷನ್ ಆಗವ್ರೆ. ಇದ್ರ ಅರ್ಥ ಏನು? ಸರಿ ಕಣಮ್ಮ. ಓಹ್, ಬೈಲ್ವಾನ್ರು ಬಂದರು. ಬರಲಾರಮ್ಮ? ಅಪ್ಪಯ್ಯ, ಅಯ್ಯೋ ಆಂಜನೇಯ, ಆಂಜನೇಯ. ಏಯ್, ಏನಿಲ್ಲ ಇದು? ಅಪ್ಪಯ್ಯ ಅಪ್ಪಯ್ಯ ಅಂತಿದ್ದು ಈಗ ಆಂಜನೇಯ ಆಂಜನೇಯ ಅಂತಿದ್ಯಾ? ರಾಮ, ಅಪ್ಪಯ್ಯ, ಅದು ಏನಾತ್ಲ? ಏನಿಲ್ವಲ್ಲ. ರಾಮ, ಏನಿಲ್ಲ ಇದು? ಏನಾದ್ರೂ ಕಚ್ಚಾಯ್ತಾ ಅಥವಾ ನೀನೇ ಗೀರ್ಕೊಂಡಿದ್ಯಾ? ಕೆನ್ನೆ ನೋಡ್ಲಾ, ಏಟಕ್ಕೊಂದು ಕೆಂಪಗಾಗೈತೆ. ಅಪ್ಪಯ್ಯ, ನಿಮ್ಗೂ ಕಾಣ್ತೈತಾ? ಹೂಕಲ್ಲ, ಏನಾಯ್ತು? ಅಯ್ಯಯ್ಯೋ ಆಂಜನೇಯ, ನನ್ನ ಒಬ್ಬಗೆ ಮಾತ್ರ ಕಾಣ್ತೈತೆ ಅನ್ಕೊಂಡಿದ್ದೆ. ಎಲ್ರಿಗೂ ಕಾಣ್ತೈತಾ? ಅಪ್ಪಯ್ಯ ದಿಟ್ಟ ಹೇಳಿ, ಕಾಣ್ತೈತಾ ನಿಮ್ಗೆ? ಏಯ್, ನಾನೇನು ಸುಮ್ಕೆ ಹೇಳ್ತೀನಿಲ್ಲ. ಜನಕಿ, ನಿನ್ಗೂ ಕಾಣ್ತೈತಲ್ಲ ನಮ್ಮ? ಹಾಂ ಮಾವ, ಲೈಟಾಗಿ ಕಾಣ್ತಾ ಇದೆ. ಹ್ಞೂ, ಕಾಣಿಸ್ತೈತೆ. ಮಾಡಿ ನೀವೇ ಅಲ್ಲೂರ? ಏಯ್, ನೀನೆಲ್ಲೋ ಆಚೆ ಕಡೆ ಕಚ್ಕೊಬಂದು ನನ್ನ ಸೊಸೆ ಮೇಲೆ ಹೇಳ್ತೀಯಲ್ಲ? ಅಲ್ಲಪ್ಪಯ್ಯ, ಅದು ರಾಮವ್ರೆ, ನೀವು ಊಟ ಮಾಡಿಲ್ಲ ಅಂದ್ರೆ ಹೀಗೆ ಏನೇನೋ ಮಾತಾಡ್ತಿರ್ತೀರಾ. ಬನ್ನಿ ಊಟ ಮಾಡಿ ಮೊದಲು. ಊಟದ ದಿವಸ ಇರಲಿ, ಮೊದಲು ಕೆನ್ನೆ ಎಸ್ ಹೇಳಿ ನೀವು. ರಾಮ, ಎಲ್ಲ ಸರಿ ಹೋಯ್ತದೆ, ಮೊದಲು ಊಟ ಮಾಡ್ಲಾ? ಹೋಗು. ಬನ್ನಿ ರಾಮವ್ರೆ. ಅಲ್ಲ, ಹೋಗಿ ಹೋಗಿ ವಿಷಯ ಮಾವನ ಹತ್ರ ಹೇಳ್ತಿದ್ದೀರಲ್ಲ. ಮತ್ತೆ ಮಾಡಿದ್ ನೀವೇ ಅಲ್ಲೂರ? ಮೆಲ್ಗೆ ಬನ್ನಿ ಇಲ್ಲಿ. ಎಲ್ಲಿಗೆ? ಅಯ್ಯೋ ಬನ್ನಿ, ಹೇಳ್ತೀನಿ. ಅಯ್ಯೋ, ನಮ್ಮರೆ ಬುಡಿ ಇಲ್ಲಿ. ರಾಮವ್ರೆ ಕೇಳಿ ಇಲ್ಲಿ. ಅಲ್ಲ, ಬ್ರಹ್ಮಚಾರಿ ನಾನು, ನನ್ಗೋಗಿ ಹಿಂಗೆ ಮಾಡ್ಬಿಟ್ರಲ್ಲ ನೀವು. ಅಯ್ಯೋ ಆಂಜನೇಯ, ಆಂಜನೇಯ. ರಾಮವ್ರೆ ಸುಮ್ಮನೆ ಇರಿ. ಅಲ್ಲ, ಏನೋ ಗೊತ್ತಿಲ್ಲದೆ ನೀವು ಫೋಟೋ ಇಟ್ಕೊ ಓಡಾಡ್ಬಿಟ್ಟೆ, ಅದಕ್ಕೆ ಹಿಂಗೆ ಮಾಡ್ದೆ ನೀವು. ಉಸ್ತಾದ್ ಈರಣ್ಣವರು ನನ್ನ ಮ್ಯಾಕೆ ಏಟೋ ನಂಬಿಕೆ ಮಾಡಿಕೊಂಡವ್ರೆ. ಅಯ್ಯಯ್ಯೋ, ನಾನು ಬ್ರಹ್ಮಚಾರಿ, ನಾನು ಇನ್ನೂ ಬ್ರಹ್ಮಚಾರಿ. ಆಂಜನೇಯ ಆಂಜನೇಯ ಆಂಜನೇಯ, ತಪ್ಪ ಇನ್ಮ್ಯಾಕೆ ಹಿಂಗೆ ಆಗಕ್ಕಿಲ್ಲ, ಕ್ಷಮಿಸ್ಬಿಡು. ಅಯ್ಯೋ, ಹಿಂಗಾಗೋಗ್ಬಿಡ್ತಲ್ಲ. ಆಂಜನೇಯ ಆಂಜನೇಯ ಆಂಜನೇಯ. ಯಾರಾದರೂ ಒಂದು ವಿಷಯದ ಬಗ್ಗೆ ಶಾಕ್ ಆಗಿದ್ರೆ ಅವ್ರಿಗೆ ಮತ್ತೆ ಅದನ್ನೇ ಮಾಡ್ರೆ ಸರಿ ಹೋಗ್ತಾರೆ.
ಆಂಜನೇಯ, ಕೊನೆಗೂ ನಿನ್ನ ಭಕ್ತನ ಕೈ ಬಿಟ್ಬಿಟ್ಟಲ್ಲಪ್ಪ. ನಮ್ಮರ ನಮ್ಮರ ಏನಿದು? ಯಾಕೆ ಈ ರೀತಿ ಗಾಬರಿ ಓಡಾಡ್ತಿದ್ದೀರಾ? ಅಲ್ಲ, ನೀವು ನನ್ನ ಕೆನ್ನೆಗೆ ಮುದ್ದು ಕೊಟ್ಟೆ ಅಷ್ಟೇ ತಾನೇ? ಅದೇನು ಅಷ್ಟು ಸಲೀಸಾಗಿ ಅಷ್ಟೇ ತಾನೇ ಅಂತ ಇದ್ದೀರಾ? ಮತ್ತಿನೇನು? ನೀವು ಯಾರು ನಂಗೆ? ಗಂಡಂಗೆ ಹೆಂಡತಿ ಮುದ್ದು ಕೊಟ್ರೆ ತಪ್ಪೇನು? ಹಾಂ, ತಪ್ಪೇನಿಲ್ವಾ? ತಪ್ಪಿಲ್ಲ, ಒಪ್ಕತ್ತೀನಿ. ಆದ್ರೂ ಏನಾಗಕ್ಕಿಲ್ಲ. ಮೊದಲು ಈ ರೀತಿ ಬಡಬಡಾಯಿಸ್ಕೊಂಡು ಓಡಾಡೋದು ನಿಲ್ಲಿಸಿ. ಹ್ಞೂ ಸರಿ. ನಾನು ನಿಮಗೆ ಕೊಟ್ಟಿರೋದು ಹೊಸ ವರ್ಷದ ಗಿಫ್ಟು. ಹೋಗಿ ನೀವು. ಸಾಕು ನಾಚ್ಕೊಂಡಿದ್ದು. ನನಗೆ ಯಾವಾಗ ಗಿಫ್ಟ್ ಕೊಡ್ತೀರಾ? ಹಾಂ, ಅಯ್ಯೋ ದ್ಯಾವ್ರೆ, ದೇವ್ರೆ, ನಾನು ಹೇಳಿದ್ದು ಅದಲ್ಲ. ನೀವು ನನಗೆ ರೂಮಲ್ಲಿ ತಂದಿಟ್ಟಿದ್ರಲ್ಲ ಗಿಫ್ಟು, ಅದು. ಅದೇನು ಗೊತ್ತಾಗೋಯ್ತು ನಿಮಗೆ? ನನಗೆಲ್ಲ ಗೊತ್ತು. ಎಲ್ಲ ಗೊತ್ತು ಅಂದರೆ ಅದ್ರಾಗ ಏನೈತೆ ಹೇಳಿ ನೋಡಮ್ಮ. ಪೈಲ್ವಾನ್ರೆ. ಸರಿ ಸರಿ ಆಯಿತು, ನಾನೇ ಗಿಫ್ಟ್ ಕೊಡ್ತೀನಿ ನಡ್ರಿ. ಸರಿ ನಡೀರಿ. ಬೇಡ, ನೀವು ಮೊದಲೋಗಿ, ನಾನು ಬರ್ತೀನಿ. ಇಷ್ಟು ದಿನ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತ ಬಡ್ಕೋತಿದ್ದವನು ಈಗ ಅವಳು ಮುಂದೆ ಬಾಯಿ ಬಿಟ್ಕೊಂಡು ನಿಂತ್ಕೊಂಡಿದ್ದಾನೆ. ಅಕ್ಕ, ಎಣ್ಣೆ ಹೊಡೆದ್ರೆ ಈಟೊಂದೆಲ್ಲ ಧೈರ್ಯ ಬರ್ತೈತಾ? ಹೇ, ನನಗೆ ಮೊದಲೇ ಕೋಪ ಬಂದಿದೆ, ನೀನು ಇನ್ನೂ ರೇಗಿಸ್ಬೇಡ ನನ್ನ. ಅಲ್ಲ ಅಕ್ಕ, ನಿಮಗೆ ಕೋಪ ಬರಿಸ್ಬೇಕು ಅಂತ ನಾನು ಹಿಂಗೆ ಮಾತಾಡ್ತಿಲ್ಲ. ಆ ಟೀಚರು ಕುಡಿದ್ಮ್ಯಾಕೆ ಅಲ್ವಾ ಹಿಂಗೆ ಆಡ್ತಿರೋದು? ಅಂದರೆ ಏನು ಹೇಳೋಕೆ ಹೊರಟಿದ್ಯಾ ನೀನು? ಇದೆಲ್ಲದಕ್ಕೂ ನಾನೇ ಕಾರಣ ಅಂತನಾ? ಅಯ್ಯೋ, ಹಂಗೆ ಹೇಳಿಲ್ಲ ಅಕ್ಕ. ಆದರೂ ಏನೇ ಆದರೂ ಅವ್ರ ದಾಂಪತ್ಯದ ಜೀವನಕ್ಕೆ ಒಂದು ರೀತಿಲಿ ನೀವೇ ಕಾರಣ ಆಗೋಗ್ಬಿಟ್ರಲ್ಲ ಅಕ್ಕವ್ರೆ. ಚಂದ್ರಿ, ನೀವು ಇವಾಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ಈಟೊತ್ತಿಗೆ ನಿನ್ನ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಅವರಿಬ್ಬರು ಒಂದಾಗೋದಕ್ಕಂತೂ ಬಿಡಲೇಬಾರ್ದು. ಹಾಗೇನಾದರೂ ಆಗೋದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದಕ್ಕೆ ಅರ್ಥನೇ ಇಲ್ದಂಗೆ ಆಗೋಗುತ್ತೆ.
ನೀವು ಹೀಗೆ ನಾನು ನೋಡಿ ಓಡೋದ್ರೆ ನಾನು ಅಲ್ಲೇ ಬಂದು ಮುತ್ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯ ಬೇಡ ಬೇಡ. ನೀವು ಪದೇ ಪದೇ ಹೀಗೆ ಆಡ್ತಾ ಇದ್ರೆ ನಂಗೆ ಅದೇ ನೆನಪಾಗುತ್ತೆ. ಆಮೇಲೆ ನಾನೇನು ಮಾಡ್ತೀನೋ ನಂಗೆ ಗೊತ್ತಿಲ್ಲಪ್ಪ. ಹಾಂ ಹಂಗಾರೆ ನಿಮ್ಮನ್ನು ನೋಡಿ ಓಡೋಗಕ್ಕಿಲ್ಲ. ನಮ್ಮರೆ ನೀವು ಕೂತ್ಕೊಳ್ಳಿ. ಯಾಕೆ? ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಕೂತ್ಕೊಳ್ಳಿ. ಸರಿ. ನಮ್ಮರೆ ಕಣ್ಣು ಮುಚ್ಕೊಳ್ಳಿ. ಯಾಕೆ? ಕಣ್ಣು ಮುಚ್ಕೊಳ್ಳಿ, ಹೇಳ್ತೀನಿ. ಇಲ್ಲಾಂದರೆ ನನಗೆ ಗಿಫ್ಟ್ ಕೊಡೋಕ್ಕಾಗಿಲ್ಲ. ಅಂಥ ಗಿಫ್ಟ್ ಏನು ಕೊಡ್ತೀರಾ? ನಾನು ಕೊಟ್ಟಿದ್ದೇನೆ ವಾಪಸ್ ಕೊಡ್ತೀರಾ? ನಮ್ಮರ ಸುಮ್ಕೆ ಕಣ್ಣು ಮುಚ್ಕೊಳ್ಳಿ, ಹೇಳ್ತೀನಿ. ಸರಿ. ನಮ್ಮರ ಕೈ ನೀಡಿ. ಕಣ್ಬಿಡಿ ಇವಾಗ. ಏನಿದೆ ಇದರಲ್ಲಿ? ಓಪನ್ ಮಾಡಿ ನೋಡ್ಲಾ? ಹ್ಞೂ. ಪ್ರತಿ ವರ್ಷ ಅಪ್ಪ ತಂದ್ಕೊಡ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ರಾಮು ಅವರೇ. ಪ್ರತಿ ಕಿತನೆ ಇದ್ರಾಗ ಬರೆಯುವಾಗ ನನಗೆ ಎಫ್ತಿನೇ ಆಯ್ತೈತಲ್ವಾ? ಬರಿಬೇಕಾದ್ರೆ ಮಾತ್ರ ನೆನಪಾಗ್ಬೇಕಾ? ಹಂಗಲ್ಲ, ಬರಿಬೇಕಾದ್ರೆ ನನಗೆ ಎಫ್ತಿ ಆಗಬೇಕು. ಸರಿ, ಈ ವರ್ಷ ಏನೇನು ಮಾಡ್ತೀರಾ ಅಂತ ಬರೆಯೋಕ್ಕೆ ಶುರು ಮಾಡಿ. ಆದರೆ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಬರಿತೀನಿ. ಡಿಫ್ರೆಂಟಾಗ ಹೆಂಗೆ? ಇವತ್ತು ನಾನು ಏನು ಮಾಡಿದೆ ಅಂತ ಬರೆಯೋ ಬದಲು ಈ ವರ್ಷ ನಾನೇನು ಮಾಡ್ತೀನಿ ಅಂತ ಬರಿತೀನಿ. ಅದೇಂಗೆ? ಏನು ಬರೆದ್ರಿ ನಮ್ಮರ? ನಾನು ಈ ವರ್ಷ ನನ್ನ ರಾಮು ಅವ್ರಿಗೆ ವಿದ್ಯೆ ಕಲಿಸ್ತೀನಿ ಅಂತ ಬರೆದೆ. ಏನು? ಅದೆಲ್ಲ ಆಗಕ್ಕಿಲ್ಲ. ರಾಮು ಅವರೇ, ಹೇಳಿದ ಕೂಡಲೇ ಅಡ್ಬಾಯ್ ಹಾಕ್ತಿದ್ದೀರಲ್ಲ, ಬಿಡ್ತು ಅನ್ನಿ. ಈ ವಯಸ್ಸಿಗೆ ಯಾಕೆ ವಿದ್ಯಾಭ್ಯಾಸ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಒಂದು ವಿಷಯ ಡೈರಿಯಲ್ಲಿ ಬರೆದೆ ಅಂತಂದರೆ ಅದಾಗೇ ಆಗುತ್ತೆ. ಏನು? ಹಂಗ ಇರಿ ಒಂದು ನಿಮಿಷ. ಆಂಜನೇಯ, ಏನು ಮಾಡ್ತಿದ್ದೀರಾ? ಆಂಜನೇಯಂತವ ಬೇಡ್ಕತ್ತಿದ್ದೆ. ಏನಂತ? ಹಾಂ, ಅದೆಲ್ಲ ಹೇಳೋಕ್ಕಿಲ್ಲ. ನಾನೇನಾರು ಆಂಜನೇಯಂತವ ಬೇಡ್ಕೊಂಡ್ರೆ ಅದಷ್ಟೇ ಹಾಗೆ ಆಯ್ತದೆ. ರಾಮು ಅವರೇ, ಕೈಯೋದಕ್ಕೆ ಹಠ ಮಾಡಬಾರ್ದು. ನಾನೆಲ್ಲ ಹಠ ಮಾಡ್ತೀವ್ನಿ? ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳ್ತೇವ್ನಿ ಅಷ್ಟೇ. ಯಾಕೆ? ನನಗೂ ಅದಕ್ಕೂ ಆಗ್ಬರೋಕ್ಕಿಲ್ಲ. ನಾನಿದ್ದೀನಲ್ಲ, ನಾನು ಹೇಳ್ಕೊಡ್ತೀನಿ. ಹಾಂ, ಸರಿ. ಇವಾಗ ನಿದ್ದೆ ಬರ್ತೈತೆ, ನಾಳೆಗೆ ಮಾತಾಡೋಣ. ಪ್ರತಿ ಸಲ ಹೀಗೆ ತಪ್ಪಿಸ್ಕೊತಿದ್ದೀರಾ. ಇವತ್ತು ಹೇಳಲೇಬೇಕು, ಹೇಳಿ. ಸರಿ ಬಿಡಿ,
ನಾಳೆಗೆ ಮಾತಾಡ್ತೀನಿ. ಹೊಸ ವರ್ಷ ಇವತ್ತಿಂದ ನಿಮಗೆ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ನಾಳೆಯಿಂದನಾದರೂ ಶುರು ಮಾಡ್ಬೋದಲ್ವಾ? ಏನ ನಾಳೆಯಿಂದನಾ? ಸರಿ ನೋಡಮ್ಮ, ಮನೆ ಕಳಿ. ನೋಡುಮ ಅಲ್ಲ, ಹೇಳಿ ಈಗ. ಗುಡ್ ನೈಟ್. ಹೆಂಗಾರ ಮಾಡಿ ಮೇಡಮ್ ತವಿಂದ ತಪ್ಪಿಸ್ಕೋಬೇಕು ಕಲರಾಮ. ಇದೇನಿದು? ಬಾಗ್ಲು ತೆಗ್ದೇ ಇತ್ತಲ್ಲ. ಯಾವಲ್ಲ ನಾನು ಹೋಗಿ ಎಬ್ಸಿದ್ರೇನೆ ಅಕ್ಕ ಎದ್ದೊಳೋಕಿಲ್ಲ. ಇವತ್ತು ಈಟ್ ಬೇರ್ನೆ ಎದ್ದವ್ರಾ? ಅಕ್ಕ, ಅಕ್ಕ, ಇವತ್ತೇನು ಈಟ್ ಬೇರ್ನ ಎದ್ದಿದ್ದೀರಾ? ಕಾಪಿ ಮಾಡ್ಕೊಂಬರ್ಲಾ? ಮಲಗಿದ್ರೆ ತಾನೆ ನಾನು ಎಷ್ಟೊತ್ತಿಗೆ ಎದ್ದೆ ಅಂತ ಹೇಳೋದು ಸಾಧ್ಯ. ಏನೋ ನೀವು ರಾತ್ರಿ ಎಲ್ಲ ಮನೆ ಕಣ್ಣೇ ಇಲ್ವಾ? ಯಾಕಕ್ಕ? ಲೇ, ಒಂದು ರಾತ್ರಿ ಮಲಗಿ ಎದ್ದಿದ ತಕ್ಷಣ ಏನಾಯ್ತು ಅನ್ನೋದೇ ಮರ್ತು ಹೋಗುತ್ತಾ ನಿನಗೆ? ನೀನೇ ನಿನ್ನ ಕಣ್ಣಾರೆ ನೋಡಿದ್ಯಾಲೆ? ವಾ, ಅದಾ? ನೀವಿನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದೀರಾ ಅಕ್ಕ? ಯೋಚನೆ ಮಾಡ್ತಿಲ್ಲ, ಕಾಯ್ತಾ ಇದ್ದೀನಿ. ಯಾವುದಕ್ಕಕ್ಕ? ನನಗಿರೋ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕು ಅಂದರೆ ಈ ವಿಷಯದ ಬಗ್ಗೆ ಆ ಕೋಣನ ಹತ್ರ ನೇರವಾಗಿ ಮಾತಾಡಬೇಕು. ಈ ವಿಷಯದ ಬಗ್ಗೆ ಅವನ ಹತ್ರ ಈಗಲೇ ಮಾತಾಡ್ತೀನಿ. ಅಯ್ಯೋ ಅಕ್ಕ, ನೀವು ಹೆಂಗೆ ಕೇಳೋಕ್ಕಾಯ್ತೈತೆ? ರಾಮಣ್ಣ ಏನಾನ ಅನ್ಕೊಳಕ್ಕಿಲ್ವಾ? ಲೇ, ಕೋಣನ ಹತ್ರ ಹೇಗೆ ಮಾತಾಡಬೇಕೋ ಅದೇ ರೀತಿ ಮಾತಾಡಬೇಕು ಕಣೆ. ಆದರೂ ಅಕ್ಕ, ನೀವು ಈ ವಿಷಯನ ಸಾನೇ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅನಿಸ್ತೈತೆ. ಏಯ್, ನೀನೇ ಅಲ್ವೇನೆ ಇದೇ ರೀತಿ ಬಿಟ್ಟರೆ ಮುಂದಿನ ವರ್ಷ ಈ ಮನೇಲಿ ತೊಟ್ಲು ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದು? ಈ ವಿಷಯ ಎಷ್ಟು ಸೀರಿಯಸ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಂಡ ಹೆಂಡತಿ ಇಬ್ಬರು ಯಾವತ್ತೂ ಒಂದಾಗಬಾರ್ದು. ಆ ಕೋಣನ ಮೂಗ್ದಾರನ ಬಿಗಿ ಹಿಡಿಯೋ ಸಮಯ ಬಂದಿದೆ ಕಣೆ. ಅಪ್ಪ ದೇವ್ರೆ, ಮೇಡಮ್ ತವಿಂದ ನನ್ನ ಕಾಪಾಡೋಕ್ಕೆ ಇವತ್ತು ನನ್ನ ಬಿರ್ನೆ ಎಬ್ಸಿದ್ಯಾ. ನೀನು ಸ್ಯಾನೆ ದೊಡ್ಡವನು ಕಣಪ್ಪ.